ಪರಾಕ್ರಮ ಕಂಠೇರವ ಇರುವಂತಹ ಶುಂಭಾಸ ಹೊರಟು ಬಂದ ಕಾರ್ಯಕ್ರಮ ನಿತ್ಯ ವಿಧಿಗಳನ್ನು ತೀರಿಸಿ ಶೋಣಿತಾಪುರದ ಈ ಒಳಗ ಮಹಾಸಭಾ ಸ್ಥಾನವನ್ನು ಸೇರಿಕೊಂಡಿದ್ದೇನೆ. ತಂಬೋನಿ ಶುಂಭಾಸುರ ಕರ್ಪೂರ ಅನ್ವಯದ ಈ ಮಹಾಸಭೆಯನ್ನು ಅದೆಷ್ಟೋ ದಾನವ ವೀರರು ಕಟ್ಟಿ ಬೆಳೆಸಿ ಪ್ರೋತ್ಸಾಹಿಸಿದರಾದರೂ ಯಾರೂ ಉಳಿದಿಲ್ಲ. ಅದಕ್ಕಾಗಿ ನಾವು ಕೂಡ ಈ ಬಾರಿ ಅಳಿವಿಲ್ಲದ ಸಾಮ್ರಾಜ್ಯವನ್ನು ಕಟ್ಟಬೇಕೆಂದು ಪ್ರಯತ್ನಿಸಿ ಈ ಮಹಾದುರ್ಗವನ್ನು ರಚಿಸಿದ್ದೇವೆ. ಅಲ್ಲಲ್ಲಿ ಚದರಿ ಹೋಗಿದ್ದ ಸೇನಾ ನಾಯಕವಾಡಿಗಳನ್ನೆಲ್ಲ ಒಟ್ಟು ಸೇರಿಸಿದ್ದೇವೆ. ಕರೆದಾಗ ಬಂದು ಸಹಕರಿಸುವ ಅನೇಕ ಮಿತ್ರರಿದ್ದಾರೆ. ಮಂತ್ರಿ ಮಾಡಲಿಕರ ಗಡನವೇ ಸಕಾಲಕ್ಕೆ ಸಲಹೆಯನ್ನು ನಮಗೆ ಸಹಕರಿಸುತ್ತಿದೆ. ಇಷ್ಟೆಲ್ಲ ಇದ್ದರೂ ಸಾಲದೆಂಬಂತೆ ವಿಧಿಯನ್ನೇ ತಪ್ಪಿಸಿದೆವಲ್ಲ. ಮತ್ತು ಪಾತಾಳಗಳೆಂಬ ಚತುರ್ದಶ ಪಟ್ಟಣಗಳಲ್ಲೂ ಶುಂಭರ ಆಡಳಿತವೇ ಆಗಬೇಕೆಂದು ನಾವು ಬಯಸಿದೆವು. ಅಮ್ಮನಿಗೆ ವಿಷಯವನ್ನು ತಿಳಿಸಿದೆವು. ಪುಣ್ಯಗರ್ಭೆ ಆಕೆ ಸಕಾಲಕ್ಕೆ ಸೂಕ್ತ ಸಲಹೆಯನ್ನೇ ಕೊಟ್ಟಳು. ಮಕ್ಕಳೇ, ವಿಧಿಯನ್ನು ತಪಸ್ಸಿನಿಂದ ಮೆಚ್ಚಿಸಿ ಹಾಗೂ ವಿಧ ವಿಧ ವರಗಳನ್ನು ಪಡೆಯಿರಿ ಎಂದೆಂದಳಲ್ಲವೇ ಧನಿದೇವಿ. ನಾವಿರುವರು ಕ್ಷಣವೂ ವಿಲಂಬಿಸದೆ ಕನಗೋರ ತಪಸ್ಸಿನಿಂದ ವಿಧಾತನನ್ನು ಮೆಚ್ಚಿಸಿಕೊಂಡು ವಿಧ ವಿಧ ವರಗಳನ್ನೆಲ್ಲ ಪಡೆದುಕೊಂಡೆವು. ಇನ್ನು ನಮ್ಮ ಮುಂದಿರುವ ಗುರಿ ಒಂದೇ, ಅದೇನೆಂದರೆ ಹೇಳಲು
ಮಾಡಬೇಕಾಗಿರೋದು ಆ ದೇವತೆಗಳನ್ನು ಓ ನಮ್ಮಮ್ಮನ ಆದೇಶದಂತೆ ಹೋ. ಅಜೇಯವಾದ ಓ ಆದೇಶದಂತೆ ವಿಧಿಯಿಂದ ಅಜೇಯವಾದ ವರಗಳನ್ನು ಪಡೆದು ಓ ಶಕ್ತಿ ಸಂಪನ್ನರಾಗಿದ್ದೇವೆ. ಓ ಅಧಿಕಾರ ಮದ, ಹೋ. ಯೌವನದ ಮದ, ಓ ಜೊತೆಗೆ ದೈವವಾದ ಎಲ್ಲವನ್ನು ಮೈಗೂಡಿಸಿಕೊಂಡವರಿದ್ದೇವೆ. ಇನ್ಯಾಕೆ ತಡ? ಓ ಆ ದೇವತೆಗಳಿಗೆ ಸಕಾಲ ಆ ಮನಸ್ಸನ್ನು ತಮ್ಮ ಅಣ್ಣ ಶುಂಭಾಸುರ. ಸರಿಯಾದದ್ದನ್ನೇ ಹೇಳಿದೆ. ಆ, ಸಕಾಲಕ್ಕೆ ಯೋಗ್ಯ ಮಂತ್ರಾಲೋಚನೆ ನಡೆಸಿ ಸಲಹೆ ನೀಡಿದೆ. ಇನ್ನು ನಮ್ಮ ಮುಂದಿರುವ ಗುರಿ ಒಂದೇ. ಆ. ಅದೇನೆಂದರೆ ಆ ಅದಿತಿಯ ಮಕ್ಕಳನ್ನು ಬಡಿದಟ್ಟಿ ನಾವೇ ನಾವಾಗಿ ಮೆರೆಯಬೇಕು. ಹೋಗಾಮಿ. ಇನ್ನು ತಡ ಮಾಡುವುದು ಸರಿಯಲ್ಲೋ? ಹೋರಾಡಲೇ ನಮ್ಮ ಸೇನೆ. ದಾನವರ ದೌರ್ಜನ್ಯದ ಬಗ್ಗೆ ಅರಿತೆನು. ನಮ್ಮ ಚಾರರಿಗೆ ಹೊಡೆದು ಬಡಿದು ಭಂಗಿಸಿದ್ದಾರೆ. ಅವರು ಹೊಡೆದದ್ದು ನಮ್ಮ ಚಾರರಿಗಲ್ಲ, ಪರೋಕ್ಷವಾಗಿ ನಮಗೆ. ಅಂಥವರನ್ನು ಎದುರಿಸಲು ತಡ ಮಾಡಬಾರದು. ಅತ್ತ ಕಡೆಗೆ ಸಾಗುತ್ತೇನೆಂದು
ನೋಡಿ ಬಿಡೋಣ. ಯುದ್ಧವನ್ನು ನಿಲ್ಲಿಸು. ಏಕೆಂದರೆ ಇದು ನನ್ನ ಪ್ರಯತ್ನದ ಫಲ. 100 ಯಾಗ ಮಾಡಿದ್ದೇನೆ ಸ್ವರ್ಗವನ್ನು ಪಡೆಯಲು. ಹಾಗಾಗಿ ಸ್ವರ್ಗವನ್ನು ನಿನಗೆ ಕೊಡಲಾರೆ. ನೀನು ಕೇಳಿದಾಗ ಸ್ವರ್ಗವನ್ನು ನಿನಗೆ ಕೊಡಲು ಇದು ನಿನ್ನ ಅಪ್ಪನ ಸೊತ್ತಲ್ಲ. ಹಾಗಾಗಿ ಬಂದಂತೆ ಹಿಂದೆ ಸಾರು. ವರ್ತಮಾನದ ಶೋಣಿತದರೆ ಶುಂಭಾಸುರನೆಂದರೆ ನಾನು. ಹೌದೇ? ಈ ಧರೆ ಸಮಸ್ತ ಲೋಕದಲ್ಲೂ ನನ್ನದೇ ಆಧಿಪತ್ಯ. ಆದರೆ ಹೀಗೆ ಉಳಿದ ನಾಕದ ಆಡಳಿತವನ್ನು ಪಡೆಯಲು ಬಂದೆ. ಅಲ್ಲದೆ ಹಿರಿಭಾಗಿಗಳಾದ ನಾವು ಈ ಸ್ಥಾನವನ್ನು ಅಲಂಕರಿಸಲು ಬಾಧ್ಯರೇ ಆಗಿದ್ದೇವೆ. ವಂಚಕರಾದ ನೀವು ನಮ್ಮನ್ನು ಮೋಸಕ್ಕೊಳಪಡಿಸಿದಿರಿ. ಸ್ವರ್ಗವನ್ನು ನಮಗೆ ನೀಡು. ಹಿಂದಿನ ತಪ್ಪನ್ನು ಸರಿಪಡಿಸುವ ಮೂಲಕ. ಇಲ್ಲವಾದರೆ ಇನ್ನನ್ನು ಸೋಲಿಸಿ ಆದರೆ ಸ್ವರ್ಗವನ್ನು
ಕೈವಶವಾಯಿತು. ದೇವತೆಗಳೆಲ್ಲ ನಮ್ಮ ಕೈಯಾಳುಗಳು. ಅವರಿಗೆ ಯಾವುದೇ ಹವಿಸು ಸಿಗದಂತೆ ನೋಡಿಕೊಳ್ಳಬೇಕು. ಇನ್ನು ತಡ ಮಾಡುವುದು ಯಾಕೆ? ಸುಖವನ್ನು ಅನುಭವಿಸೋಣ. ಇದ್ದವ ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ಗಾದಿ ನದಿ ಮರುಗುತ್ತ ಸುಮನದ ಮೆರವಿಯ ನಡುವೆಡು ಪುರುಗೋದ ತೊಳಲಿದ ವನದಿ ಪೂಜಿಸಿದನು ಮಾಯೆಯ ನಿರ್ಜರರೆಯ ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನುಪಮಶ್ರುತಿಗೆ ದಿವರಾಜರವವಿದ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ ಅಮ್ಮ ಜಯ 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 ಪ್ರಬಲ ಜಳೆಯ ಸುರಪಣಗಳು ಗುಟ್ಟುವುದಿಗೆ ಹೂಳನಾಗಿ ನಿಮ್ಮನು ಹೌದಾ ಸೋಲಿನ ಆಳುತ್ತಲೇನು ಕಾಲನಾಯ ಕಡಿದೇನು ಅಮರೇಂದ್ರ ಪದ ವಿಜಯಿ. ಅಮ್ಮ ಇದು ಹಾ, ಈ ತುಯಿಲಗಿರಿಯಲ್ಲಿ ನೀವೆಲ್ಲ ಒಂದಾಗಿ ಹೌದು ಭಕ್ತಿ ಪುರಸ್ಸರವಾಗಿ ನನ್ನನ್ನು ಪ್ರಾರ್ಥಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ಹೌದಮ್ಮ ಮಕ್ಕಳೇ, ಹಾ. ಸ್ವರ್ಗವನ್ನಾಡುತ್ತಿರುವಂತಹ ನೀವು ಅಮಿತ ಉತ್ಸಾಹ ಸಂತೋಷದಲ್ಲೇ ಇರಬೇಕು. ಹಾ, ದುಃಖ ನಿಮ್ಮನ್ನು ಬಾಧಿಸಬಾರದು. ಹಾ, ಎಲ್ಲಿ ದುಃಖ ಇಲ್ವೋ, ಎಲ್ಲೋ ದ್ವೇಷ ಇಲ್ವೋ, ಎಲ್ಲೋ ಆತುರ ಇಲ್ವೋ, ಎಲ್ಲೋ ಸಂಕಟ ಇಲ್ವೋ, ಹಾ, ಆ ಪ್ರದೇಶವನ್ನೇ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಹೌದಮ್ಮ ಅಂತಹ ಸ್ವರ್ಗ ವಿಶೇಷಗಳನ್ನು ಆಳಿಕೊಂಡು ಬರುವುದಕ್ಕಾಗಿ ನಿನ್ನನ್ನು ನಾವು ನೇಮಿಸಿದ್ದೇವೆ. ಹೌದಮ್ಮ ಧರ್ಮಾಧ್ಯಕ್ಷರ ಸ್ಥಾನವನ್ನು ನಿನಗೆ ಕೊಟ್ಟಿದ್ದೇವೆ. ಹಾ. ಆದ್ದರಿಂದ ನೀವೆಲ್ಲ ಒಂದಾಗಿ ಹಾ. ಕಷ್ಟ ಬಂದಿದೆ ಅಂತ ಹೇಳಿಕೊಡ್ತಾ ಇದ್ದೀರಿ, ನನ್ನನ್ನು ನಿಜ. ಪ್ರಾರ್ಥಿಸಿಕೊಡ್ತಾ ಇದ್ದೀರಿ. ಹಾ, ಕೂಡಲಾದಂತಹ ಮಹಿಷಾದನ್ನು ಈ ಹಿಂದೆ ಹಾ, ನಾನು ಮಾಡುವೆ ಹಾ, ನಿಮಗೆ ಸ್ವರ್ಗವನ್ನು ವರ್ಣಿಸಿಕೊಳ್ಳಿದ್ದೇನೆ. ಹೌದಮ್ಮ ಹಾಗಾದ್ರೆ ಈಗ ಏನಾಯಿತು, ಏನು ತೊಂದರೆ, ಎಲ್ಲವನ್ನು ಸವಿಸ್ತಾರವಾಗಿ ಹೇಳು. ಅಮ್ಮ ಜನರಿಗೆ ಭಿನ್ನಗ ಧನುಜ ಮಗೇಶಗಿಂತ ಘನ ಪರಾಕ್ರಮಿ ಶುಂಭನು ಧನುಜ ಮಗೇಶಗಿಂತ ಘನ ಪರಾಕ್ರಮಿ ಶುಂಭನು ಅನುಬರದಲ್ಲಿ ಸುರರನು ಸೋಲಿಸುತ್ತ ಅನುಬರದಲ್ಲಿ ಸುರರನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಖಳನು
ಅಮ್ಮ ಅಮ್ಮ ಜಗಜ್ಜನನಿ, ಏನು ಮಹಿಷನಿಗಿಂತಲೂ ರಣವಿಕ್ರಮಿಯಾದ ಆ ಶುಂಭಾಸುರನೆಂಬ ದಾನವ ನಮ್ಮ ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾನಮ್ಮ. ಹಾಗಾಗಿ ನಾವು ನಮ್ಮ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಹೋರಾಟ ಮಾಡಿದರೂ ಅವನ ಎದುರಲ್ಲಿ ಸೋಲನ್ನು ಒಪ್ಪಿದೆವಮ್ಮ. ಅಮ್ಮ, ಅವನೀಗ ಸ್ವರ್ಗವನ್ನು ಆಳುತ್ತಿದ್ದಾನೆ. ಹಾಗಾಗಿ ನೀವು ನಮ್ಮನ್ನು ರಕ್ಷಿಸಬೇಕಮ್ಮ. ಅಭಯ ಕರುಣಿಸಿದ್ದೇನೆ. ಕರುಣಿಸಿದ ಅಭಯವನ್ನು ಕರುಣಿಸಿಸಲ ಭಯವನ್ನು ನುಡಿದಳು ಕಿರಿದು ಸಮಯದೇ ತರೆದು ದೈತ್ಯರ ನೆರವಿಗೆ ಕಿರಿದು ಸಮಯದೇ ತರೆದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯುವ ಮಾತಲ್ಲ. ಮರೆಯ ಮಾತಲ್ಲ ಮರೆಸಿ ನಿಜವನ ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನ ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆನು ತ್ರಿದ ಶರೀರರು ಶ್ರೀದೇವಿ ಮರುಗದಿರೋ ಸುರಪಾಯ ಅಮ್ಮ, ನಿಮ್ಮ ಕಷ್ಟ ಏನೆಂದು ನಾನು ಅರಿತೆ. ಹಾ, ಅದಕ್ಕಾಗಿ ಮೊದಲಾಗಿ ಹಾ, ನಿಮಗೆ ಅಭಯವನ್ನು ಕೊಟ್ಟಿದ್ದೇನೆ. ಹೌದಮ್ಮ. ನಿರ್ಭೀತಿಯಿಂದ ನೀವೆಲ್ಲರೂ ಕೂಡ ಹಾ, ನಡೆಸಿದ ಪ್ರಸಂಗವನ್ನು ನನ್ನ ಮುಂದೆ ಸವಿರವಾಗಿ ಸಾಧ್ಯಂತವಾಗಿ ವರ್ಣಿಸಿದ್ದೀನಿ. ಹೌದಮ್ಮ. ವಿಷಯದ ಗಾಢತೆ ಏನು ಅಂತ ನನಗರ್ಥ ಆಯಿತು. ನಿಜ. ಕೇವಲ ಮಹಿಷನೊಬ್ಬನೇ ದುಷ್ಟದಾನವನಾಗಿ ಮೆರೆದು ನಿಮ್ಮನ್ನು ಕಾಡಿದ್ದಲ್ಲ. ಹೌದಮ್ಮ. ಈಗ ಬಂದಿರುವ ಶೋಣಿತಾಪುರದ ದೊರೆಗಳು ಶುಂಭಾನಿ ಶುಂಭರು ತಮ್ಮದಾಗಿರುವಂತಹ ಪಡೆಯನ್ನು ಕಟ್ಟಿಕೊಂಡು ಹಾ, ನಿಮ್ಮನ್ನು ರಣದಲ್ಲಿ ಸೋಲಿಸಿ ಹಾ, ಅಂಡಲಿಯೂ ಹಾಗೆ ಮಾಡಿದ್ದಾರೆ. ಹೌದಮ್ಮ. ಗಿರಿಗಹುವಗಳಲ್ಲಿ ನೀವು ನಿಮ್ಮ ಸ್ಥಾನವನ್ನು ಕಂಡುಕೊಳ್ಳಬೇಕಾದ ಸ್ಥಿತಿ ಉಂಟಾಗಿದೆ. ಹಾ, ಸ್ವರ್ಗ ಅಸುರರ ಕೈಪಾಲಾಗಿದೆ. ಹೌದಮ್ಮ. ಸುರರು ಕಾಯ್ದುಕೊಳ್ಳಬೇಕಾಗಿದ್ದಂತಹ ಸ್ಥಾನವನ್ನು ಅವರು ಆಕ್ರಮಿಸಿದ್ದಾರೆ. ಹಾ, ಹೋರಾಟ ನೀಡಿದರೂ ಫಲ ಸಿಗಲಿಲ್ಲ ಅನ್ನುವಾಗ ಇಂದ್ರಾದಿಗಳಿಗೆ ಸೋಲಾಯಿತೆ. ಹೌದಮ್ಮ. ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮವನ್ನು ಕಾಯುವವರು ಎಂದು ಸೋಲುವುದಿಲ್ಲ. ಒಮ್ಮೆಗೆ ಇಳಿತ ಕಂಡಿರಬಹುದು, ನಾಳೆ ಭರತ ಉಂಟಾಗ್ತದೆ ಎನ್ನುವ ವಿಶ್ವಾಸವನ್ನು ಇರಿಸಿಕೊಳ್ಳಿ. ಅವರನ್ನು ವರಬರಕ್ಕನುಸಾರವಾಗಿ ಸಂವರಿಸಿ ಹಾ, ಕೊಡ್ತೇನೆ ಎನ್ನುವ ಧೈರ್ಯವನ್ನು ಕೊಡ್ತಾ ಇದ್ದೇನೆ. ಹಾ, ಆದರೆ ಇವತ್ತು ನಾಳೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಸ್ವಲ್ಪ ಸಮಯ ಬೇಕಾಗ್ತದೆ. ಇರುವುದು ಸಮಯದಿ ತರಿದು ದೈತ್ಯರ ಮರೆಯುವೆನು ನಿಮ್ಮವನು. ಇದು ಮರೆಯ ಮಾತಲ್ಲ, ಅಥವಾ ಬಾಯಿ ಮಾತಿಗಾಗಿ ಹೇಳಿ ನಾಲಿಗೆ ಬುದ್ಧಿಯಲ್ಲಿ ಆಡಿದ ಮಾತು ಅಲ್ಲ, ಮತ್ತೆ ಮರೆಯುವ ಮಾತು ಅಲ್ಲ. ಮರೆಯ ಮಾತಲ್ಲ, ಮರೆಯುವ ಮಾತಲ್ಲ ಅಂತ ದೃಢಪಡಿಸಿಕೊಳ್ಳಿ. ಹಾಗೆಂದು ನಾನು ಹೇಳಿದೆ ಅಂತ ನೀವು ನೇರವಾಗಿ ಸ್ವರ್ಗವನ್ನು ಸೇರಿಕೊಳ್ಳುವ ಹಾಗಿಲ್ಲ. ಯಾಕಂದ್ರೆ ದನಜರಲ್ಲಿ ಆಳ್ತಾ ಇದ್ದಾರೆ, ನಿಮ್ಮನ್ನು ಕಂಡಲ್ಲಿ ಅಟ್ಟಾಡಿಸಿ ಹೊಡಿತಾರೆ. ಹಾ, ಪುನರಪ್ಪಿ ಅವರ ಕೈಯ ಘಾತವನ್ನು ನೀವು ಹೊಂದಬೇಕಾಗುತ್ತದೆ. ಅದಕ್ಕೆ ಅವಕಾಶ ಬೇಡ. ನಾನು ದುಷ್ಟ ಸಂಹಾರ ಮಾಡುವವರೆಗೆ ಹಾ, ಈ ವೇಷ ಬೇಡ, ಕಷ್ಟ ಆಗ್ತದೆ ಕಾಣ್ತದೆ. ಅದನ್ನು ಕಳೆಯಿರಿ. ವಿಜಯವನ್ನು ಮರೆಸಿ ಛದ್ಮವೇಷದಲ್ಲಿ ಈ ತುಯಿನಗಿರಿಯ ಸುತ್ತಮುತ್ತ ಸುತ್ತಾಡುತ್ತಾ ನನ್ನ ಲೀಲೆಯನ್ನು ಕಣ್ತುಂಬಿಸಿಕೊಳ್ಳಿ. ಹಾ, ಶ್ರೀದೇವಿ ಮಹಾತ್ಮೆ ಏನು ಅಂತ ಅರ್ಥವಿಸಿಕೊಳ್ಳಿ. ಆಗ ನಿಮ್ಮ ಕಷ್ಟ ದೂರ ಆಗ್ತದೆ. ನನ್ನ ನಾಮೋಚರಣೆಯನ್ನು ಮಾಡಿ ಭಕ್ತಿ ಪುರಸ್ಸರವಾಗಿ ವ್ಯವಹಾರವನ್ನು ಮಾಡಿ ಎಲ್ಲಿ
ಭಕ್ತಿ ಶ್ರದ್ಧೆ ಇರ್ತದೋ ಅಲ್ಲಿ ಯಾವತ್ತೂ ಸೋಲಿಲ್ಲ. ಎಲ್ಲಿ ನಂಬಿಕೆ ವಿಶ್ವಾಸ ಇರ್ತದೋ ಅವರ ಜೀವನದಲ್ಲಿ ಪತನವಾಗುವುದೇ ಇಲ್ಲ. ಅದನ್ನು ಕಾಯ್ದುಕೊಳ್ಳಿ. ನಿಮ್ಮ ಉಚ್ಚರಾಯ ಸ್ಥಿತಿಯನ್ನು ಒದಗಿಸಿಕೊಡ್ತೇನೆ, ಒಳಗಿದ್ದುಕೊಳ್ಳಿ. ನಿಮ್ಮ ಸಮಾಧಾನದ ಮಾತುಗಳನ್ನು ಕೇಳಿ ಹರ್ಷಿತಗೊಂಡೆನಮ್ಮ. ಸರಿ, ಹಾಗಾಗಿ ನೀವು ಹೇಳಿದಂತೆಯೇ ಇಲ್ಲಿಯೇ ಇದ್ದು ಬಿಡುತ್ತೇನಮ್ಮ. ಜಯ ಜಯ. ಅಳುವ ಸುಮನಸರಿಗೆ ಅಭಯ ಕೊಡ್ತೇನಲ್ಲ. ಅಳುವ ಸುಮನಸರಿಗೆ ಧೈರ್ಯವ ತಿಳುಗೆ, ಅಳುವ ಸುಮನಸರಿಗೆ ಧೈರ್ಯವ ತಿಳುಗೆ, ಬಳಿಕ ಶಕ್ತಿ ರೂಪಿಣಿ ಖಳನ ಬಳಿದುತ ಗೆಲುವಡ ಸಾಧ್ಯವೆನ್ನುತ್ತ, ಖಳನ ಬಳಿದುತ ಗೆಲುವಡ ಸಾಧ್ಯವೆನ್ನುತ್ತ, ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿದೆ, ಮೋಗದ ಬಲೆಗೆ ಸಿಲುಕಿದೆ, ಧನುಜರೆಲ್ಲರ ಕಾರ್ಯವು ಸುಲಭ, ಧನುಜರೆಲ್ಲರ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ 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 ಎಂದು ಯೋಚಿಸಿ ಮಗಮ್ಮಾಯೇ ಸುಂದರ ತಡೆದು ಸುಂದರ ತಡೆದು ಅದು ಕೌಶಿಕೆಯಾಗಿ 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 ಸುಂದರ
ಚಂದವ ಮುಗಿಸಿ ತರಿಗೆ ಹೌದಲ್ಲ, ಬೇಸರವನ್ನೇ ಮೊಗದಲ್ಲಿ ತುಂಬಿಕೊಂಡು ಚಿಂತಿತರಾಗಿ ನನ್ನ ಬಳಿಗೆ ಬಂದಂತಹ ದೇವತೆಗಳಿಗೆ ಭದ್ರವಾದಂಥ ಆಶ್ರಯವನ್ನು ಕೊಟ್ಟಿದ್ದೇನೆ, ಬಲವಾದಂಥ ಅಭಯವನ್ನು ಕೊಟ್ಟಿದ್ದೇನೆ. ಆನಂದ ತುಂಬಿದರಾಗಿ ಮರಳಿದರಲ್ಲ, ಅಳುವನ್ನು ಬಿಟ್ಟಿದ್ದಾರೆ, ಚಿಂತಾಭಾರವನ್ನು ನನಗೆ ವರ್ಗಾಯಿಸಿದ್ದಾರೆ, ತಾವು ನಿಶ್ಚಿಂತೆಯಾಗಿರಬಹುದು ಅಂತ ಯೋಚನೆ ಮಾಡಿ ತೆರಳಿದ್ದಾರೆ. ಅವರಿಗೆ ಅಭಯವನ್ನು ಕೊಟ್ಟ ಮೇಲೆ ನೇರವಾಗಿ ಸಾಗಿ ಶೋಣಿತಾಪುರವನ್ನು ಸೇರಿ ದೊಡ್ಡ ಸಂಹಾರ ಮಾಡುವುದೇ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಯಾಕೆ? ಜಗಜ್ಜನನಿಯಾಗಿ ಲೋಕಪಾಲಕಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಅಕಾರ ಉಕಾರ ಮಕಾರವನ್ನು ಹೊಂದಿರುವ ಇಚ್ಛಾಶಕ್ತಿಯಾಗಿ ಜ್ಞಾನಶಕ್ತಿಯಾಗಿ ಕ್ರಿಯಾಶಕ್ತಿಯಾಗಿ ಮೆರೆಯುವ ನಾನು ಯೋಚನೆ ಮಾಡಬೇಕು. ಹೇಗೆ? ಮಹಾಮಾಯೆಯಾಗಿ ಯೋಚನೆ ಮಾಡಬೇಕು. ತನುಜರೆನ್ನುವಂಥ ಆ ತಂಡಕ್ಕೆ, ಆ ರಿಪು ಸೇನೆಗೆ ಮಾಯೆಯಾಗಿ ಕಾಡುವುದರ ಮೂಲಕವಾಗಿ ಮಹಾಮಾಯೆಯಾಗಿ ನಿಲ್ಲಬೇಕು. ಆಮೇಲೆ ಅವರನ್ನು ಕೊಲ್ಲುವುದಕ್ಕೆ ಸರಿಯಾದಂಥ ಉಪಾಯವನ್ನು ಹುಡುಕಬೇಕು. ಅದೇನದು? ಹೀಗೆ ಶಕ್ತಿ ಪ್ರದರ್ಶನ ಮಾಡಿದರೆ ಶಕ್ತಿ ಸ್ವರೂಪಿಣಿಯಾದ ನನ್ನ ಶಕ್ತಿಯಷ್ಟೇ ಪ್ರದರ್ಶನ ಆದೀತು ವಿನ ದುಷ್ಟನಾಶವಾಗುವುದಿಲ್ಲ. ಯಾಕೆ? ಬಲವಾದ ಕಾರಣ ಉಂಟು. ವಿಧಿ ಬರವೆಲ್ಲುವಂಥ ಆ ಪುಣ್ಯ ಕುಂಭ ಹೃದಯಸ್ಥವಾಗಿ ಅವರಿಗೆ ಆವರಣ ಕವಚವಾಗಿ ಅವರನ್ನು ಪೊರೆಯುತ್ತಾ ಇದೆ. ಹಾಗಾಗಿ ಅವರೆಷ್ಟೇ ಪಾಪಗಳನ್ನು ಮಾಡಿದರೂ ಈ ಪುಣ್ಯ ಅವರನ್ನು ಸಂರಕ್ಷಿಸುತ್ತದೆ. ಅದಕ್ಕಿಂತ ಅವರು ಹೊರಗೆ ಬರಬೇಕು, ಪಾಪಕೃತ್ಯಗಳು ವೃದ್ಧಿ ಆಗಬೇಕು. ಪುಣ್ಯ ಕುಂಭ ಕರಗಿ ಹೋಗಿ ಪಾಪದ ಕೂಡ ತುಂಬಬೇಕು ಅಂತಾದರೆ ಅವರನ್ನು ನನ್ನ ಬಲೆಗೆ ಬೀಳಿಸಿಕೊಡಬೇಕು. ಎಂಥ ಬಲೆ? ಅಂತಿಂಥ ಬಲೆಯಲ್ಲ, ಮೋಹದ ಬಲೆ. ನಾವು ಕೇಳಿದ್ದೇವೆ, ಧನುಜರೆನ್ನುವಂಥ ಒಂದು ವರ್ಗಕ್ಕೆ ಹೆಣ್ಣೆ ಆಗಬೇಕು ಅಂತಿಲ್ಲಂತೆ. ಬಿದಿರ ಕಂಬಕ್ಕೆ ಸೀರೆ ಉಡಿಸಿ ಹೋಗು, ಅದು ಹೆಣ್ಣು ಅಂತಂದರೆ ಓಡಿ ಹೋಗಿ ಅಪ್ಪಿಕೊಳ್ಳುವ ಜಾತಿ, ಅದು ರಾಕ್ಷಸಿತ್ವ. ಅವರನ್ನೇ ರಾಕ್ಷಸರು ಅಂತ ಕರೀತೇವೆ. ಹಾಗಾದರೆ ನಾನು ಕೂಡ ಮೋಹದ ಬಲೆಯನ್ನು ಬೀಸಿ ಅವರನ್ನು ನನ್ನತ್ತ ಸೆಳೆದು ಕೊಲ್ಲುವುದು ಬಹಳ ಸುಲಭವಾದಂಥ ಉಪಾಯ ಅಂತ ಸ್ಪಷ್ಟ ಆಯಿತು. ಹಾಗೆಂದು ನಾನು ಅವರ ಬಳಿಗೆ ಸಾಕುವುದು ಅಲ್ಲವೇ? ಅವರಲ್ಲಿಗೆ ಬರುವುದಾದ್ರೆ ಹೇಗೆ? ದಾರಿ ಬೇಕಲ್ಲ. ಕಾರುಗತ್ತಲೆಯಿಂದ ಕೂಡಿಕೊಂಡಿದೆ ಈ ಪ್ರದೇಶ. ಆದರೆ ಒಂದು ಸಂತೋಷ ಇದೆ, ಆಕಾಶ ಭೂಮಿಯನ್ನು ಒಂದು ಮಾಡಿ ನಿಂತ ಗಗನಚುಂಬಿ ಕದಂಬಾವೃಕ್ಷದಲ್ಲಿ ನಡೀತಾ ಇದೆ. ಈ ಕದಂಬಾವನೊಳಗೆ ನಾನೊಂದು ಸುಂದರಾಂಗದ ಹೆಣ್ಣಾಗಿ ಕೌಶಿಕೆಯನ್ನು ಅಭಿಧಾನದಿಂದ ಉಳಿದು ಅವರನ್ನು ಸೆಳೆಯಬೇಕಾದರೆ ಇಲ್ಲಿರುವ ಕತ್ತಲು ಹೋಗಬೇಕು. ಕತ್ತಲು ಹೋಗಿ ಬೆಳಕು ಮೂಡಬೇಕು. ಇಲ್ಲಿಗೆ ಸೂರ್ಯರಶ್ಮಿಗಳ ಪ್ರವೇಶವಾಗುವುದಿಲ್ಲ. ಹಾಗಾಗಿ ಧನುಜರ ಆವಾಸ ಸ್ಥಾನವಾಗಿ ಪರಿವರ್ತನೆಯಾಗಿದೆ. ಕತ್ತಲು ತಮ ಅಂದರೆ ರಾಕ್ಷಸರು ತುಂಬಿದ್ದಾರೆ. ಅಲ್ಲಿಗೆ ಬೆಳಕು ಹರಿದಾಗ ಅಡಗಿಗುಳಿದ ರಾಕ್ಷಸರು ಪ್ರಕಾಶಕ್ಕೆ ಬರ್ತಾರೆ. ಆಗ ಕೊಲ್ಲುವುದಕ್ಕೆ ಸುಲಭ ಉಂಟು. ಬರಬೇಕಾದ್ರೆ ಹೇಗೆ? ಸೂರ್ಯರಶ್ಮಿ ಒಂದು ಸಾಲದು, ಒಂದು ಸೂರ್ಯ ಅಲ್ಲ, ದಿನಕರ ಕೋಟಿ ತೇಜದಲ್ಲಿ
ತೇಜದಲ್ಲಿ ಹೌದಲ್ಲ, ಓರ್ವ ಸೂರ್ಯನ ಪ್ರಭೆಯೇ ಲೋಕವನ್ನು ಕಂಗೆಡಿಸುತ್ತದೆ. ಅಂತಹ ಕೋಟಿ ಕೋಟಿ ಸೂರ್ಯರ ಪ್ರಭೆ ರವಿರಶ್ಮಿ ಒಮ್ಮೆಲೆ ಬಿದ್ದರೆ ಹೇಗಾಗಬೇಕು? ಪ್ರಪಂಚ ನಡುಗಬೇಕು. ಅಂಥ ಬೆಳಕನ್ನೇ ನಾನಿಲ್ಲಿ ಉಂಟು ಮಾಡಿದೆ ಅಂತಾದರೆ ಬೆಳಕಿನ ಮೂಲವನ್ನು ಹಿಡ್ಕೊಂಡು ಬರ್ತಾರೆ ದಾನವರು. ಈ ಬೆಂಕಿಗೆ ಬೀಳುವ ಪತಂಗಗಳ ಹಾಗೆ ನನ್ನ ಪ್ರಕಾಶಕ್ಕೆ ಬಿದ್ದು ತಮ್ಮ ತನು ಅರ್ಪಣೆ ಮಾಡಿಕೊಡುತ್ತಾರೆ. ಅರ್ಪಣೆಯಾಗುತ್ತದೆ ತಾಯಿಗೆ. ಮಕ್ಕಳಿಗೆ ಗೊತ್ತಿಲ್ಲ ತಾವು ಬಿಸಿಗೆ ಬೀಳ್ತಾ ಇದ್ದೇವೆ ಅಂತ. ಅದನ್ನು ಮನವರಿಕೆ ಮಾಡಿ ಅವರನ್ನು ಕೊಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ಅಷ್ಟು ಮಾತ್ರ ಸಾಕು. ಬೆಳಕು ಪ್ರಭೆ ಇದೆಲ್ಲವೂ ನಾನು ಬೀರ್ತೇನೆ ಅಂತಾದರೆ ನನ್ನ ಮೈಯ ಕಾಂತಿಯ ಜೊತೆಗೆ ಗಂಧವೂ ಪಸರಿಸಲ್ಪಡಬೇಕು. ತನುಗಂಧವನ್ನು ಆಘ್ರಾಣಿಸುತ್ತಾ ಮೂಗಿನ ಹೊಳ್ಳೆಗಳನ್ನು ಅರಳಿಸಿ ಆ ಗಂಧ ಬರುವ ಕಡೆಗೆ ಓಡಿ ಬಂದು ಅಲ್ಲಿಯೂ ಬಲಿಯಾಗುತ್ತಾರೆ. ತನು ಕಾಂತಿ ತನುಗಂಧ ಇದು ಪಸರಿಸಿದರೆ ತನ್ನಷ್ಟಕ್ಕೆ ದಾನವರು ಮೋಹಕ್ಕೆ ಒಳಗಾಗುತ್ತಾರೆ. ವರುಣಮಾರುತರಿಗೂ ಮಂದವಾಗಿ ಬೀಸಲಿಕ್ಕೆ ಹೇಳಿ, ತುಂಬ ಸೆಕೆ ಇರಬಾರ್ದು, ಲಘುವಾಗಿ ಹರಿಯಬೇಕು. ತುಂಬ ಚಳಿ ಆಗಬಾರ್ದು, ಮಂದವಾಗಿ ಬೀಸುವುದಕ್ಕೆ ಮಾರುತನಾಗ ಹೇಳಿ ನೋಡಿ. ವೃಕ್ಷಗಳೆಲ್ಲ ಈಗಷ್ಟೇ ತೊನೆದಾಡುತ್ತಾ ಇದ್ದಾವೆ ಕಪ್ಪುಗೊಂಡ ಹಣ್ಣುಗಳಿಂದ. ಹಾಗಾಗಿ ಒಂದು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಿದ ಹಾಗಾಯಿತು. ಇಷ್ಟಾದರೆ ಸಾಕು. ನಾನು ಎಲ್ಲಿದ್ದೇನೆ ಅಂತ ಅವರನ್ನು ಕರೆದು ಹೇಳುವುದು ಯಾರು? ಅದಕ್ಕಾಗಿ ಎತ್ತರದ ಪಂಚಮದ ಇಂಚರದ ಧ್ವನಿಯಲ್ಲಿ ಹಾಡಿದಾಗ ಆ ಹಾಡು ಎಲ್ಲಿಂದ ಬರ್ತದೆ ಅಂತ ಕರ್ಣ ಗೌರವಗಳನ್ನು ಬಿಡಿಸಿಕೊಂಡು ಇಲ್ಲಿಗೆ ಬರ್ತಾರೆ. ಯೋಗ್ಯವಾದಂತಹ ಹೆಣ್ಣುಮಗಳೊಬ್ಬಳು ದೀಪಕ ರಾಗವನ್ನು ಶ್ರದ್ಧೆಯಿಂದ ಹಾಡಿದರೆ ದೀಪಗಳೇ ತನ್ನಷ್ಟಕ್ಕೆ ಉರಿದುಕೊಳ್ತಾವಂತೆ. ಸಂಗೀತಕ್ಕಂತಹ ಬೆಲೆ ಇದೆ. ಯೋಗ್ಯ ಸಂಗೀತಗಾರ್ತಿಗಳು ಮೇಘಬಲ್ಲ ರಾಗವನ್ನು ಹಾಡಿದರೆ ಆಗಸಲ್ಲಿ ಮೋಡಗಳೆಲ್ಲ ತುಂಬಿಕೊಂಡು ಧೋ ಎಂದು ಮಳೆ ಸುರಿಯುತ್ತದೆ. ಸಂಗೀತದ ಶಕ್ತಿಯದು. ಹಾಗಾಗಿ ರಾಕ್ಷಸರ ಸೆಳೀಲಿಕ್ಕಿರುವೆ ಸೆಳೀತದೆ. ಇಷ್ಟೆಲ್ಲ ಆಗಿ ಕೌಶಿಕೆಯನ್ನು ಅಭಿಧಾನವನ್ನು ಹೊಂದಿರುವ ನಾನು ನವಷೋಡಶಿಯಾಗಿ ಮೆರೆಯುವಂತಹ ಕಾಲಕ್ಕೆ ಬೇರೆಯವರು ಕೇಳಲಿಕ್ಕಿಲ್ಲ. ನನಗೆ ನಿಮ್ಮ ಬಗ್ಗೆ ಸಂಶಯ. ಹಿಂದೆ 4 ಜನ ಇರ್ತಾರಲ್ಲ, ಅವರು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾರೆ. ಅವ್ರಿಗೆ ಅದೇ ಕೆಲಸ. ಹಾಗಾಗಿ ಮುಂದಿನವರನ್ನಾದರೂ ನಂಬುವುದು, ಹಿಂದಿನವರು ನಂಬಾರ್ದು. ಯಾಕೆ? ಪ್ರಾಯಕ್ಕೆ ಬಂದ ಹೆಣ್ಣು ಮಗಳು ಯಾಕೊಬ್ಬಳೇ ಇದ್ದಾಳೆ, ಇವಳ ಹಿಂದಿಲ್ಲ ಮುಂದಿಲ್ಲ, ಯಾರು ಹೇಳೋರು ಅಪ್ಪಿಲ್ಲ ಅಮ್ಮಿಲ್ಲ, ಹಾಗಿದ್ರೆ ಯಾಕಿದ್ದಾಳೆ ಎನ್ನುತ್ತಾ ಓಡೋಡಿ ಬರ್ತಾರೆ. ಹಾಗಾದ್ರೆ ಇರುವುದಕ್ಕೊಂದು ಪ್ರದೇಶ ಅಂತ ಬೇಡವೋ, ಯೋಗ್ಯ ಸ್ಥಾನ ಅಂತ ಬೇಡವೋ, ಏನಿಲ್ಲ ಒಂದು ಮನೆ ಅಂತಾದರೂ ಬೇಡವೋ? ಅದಕ್ಕಾಗಿ ವ್ಯವಸ್ಥೆ ಏನೋ ಕನಕದ ಯಾವುದು? ಕನಕದ ಆ
ಎಲೆಮನೆಯನ್ನು ಅರಮನೆ ಇರಬೇಕು ಅಂತ ಸಂಕಲ್ಪ ಮಾಡಿತು. ಸಂಕಲ್ಪ ಮಾತ್ರ ಸೃಷ್ಟಿಯನ್ನು ಮಾಡುವಂಥ ಶಕ್ತಿ ಇಲ್ಲದಿದ್ದರೆ ಅದು ನನಗೆ ಮಾತ್ರ. ಆದಿಯಲ್ಲಿ ಓಂಕಾರವನ್ನು ಹೊಡೆದು ಮೂರನ್ನಾಗಿಸಿ ವ್ಯವಸ್ಥೆ ಮಾಡಿದ್ದೇನೆ. ಇವತ್ತು ತನುಜರ ವರವಿಗಾಗಿ ಕಾಯ್ತಾ ಇರುವಂತಹ ಕಾಲಕ್ಕೆ ಇರುವುದಕ್ಕಾಗಿ ನನಗೊಂದು ಮನೆ, ನನಗೊಂದು ಯೋಗ್ಯವಾದ ಸ್ಥಳ ಯಾವುದು ಅಂತ ಯೋಚನೆ ಮಾಡಿದರೆ ನೋಡಿದ್ರ ಸಂಕಲ್ಪ ಸೃಷ್ಟಿ ಆಯ್ತಲ್ಲ, ಆಗಸದಿಂದಲೇ ಹಿಡಿದು ಬಂತು ಸ್ವರ್ಣ ಸರಪಳಿ ಉಳ್ಳಂತ ತೂಗು ಉಯ್ಯಾಲೆ ತೊಟ್ಟಿಲು. ಇಂಥ ತೊಟ್ಟಿಲು ಸರಿಯಾಗಿ ಗಮನಿಸಿದರೆ ನನ್ನನ್ನೇ ಬಿಂಬಿಸುತ್ತದೆ. ಇದರ ಚಿನ್ನದ ಹುರಿಯ ಆದಿಯಲ್ಲಿ, ಇದರ ಮಧ್ಯೆಯಲ್ಲಿ, ಇದರ ಅಂಚೆಯಲ್ಲಿ ಯಾರು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗುವುದಿಲ್ಲ, ಹೇಗೆ ನಿಂತಿದೆ ಅಂತ ತಿಳಿಯದು, ನೆಲದಿಂದ ಉದ್ಭವಿಸುತ್ತದೆ ಎನ್ನುವ ಹಾಗಿದೆ. ಇದು ಏನನ್ನು ಸೂಚಿಸುತ್ತದೆ? ಆದಿ ಮಧ್ಯ ಅಂತ್ಯರಹಿತಳಾದ ನನ್ನನ್ನೇ ಬಿಂಬಿಸುತ್ತದೆ. ಬೇರಾದ್ರೂ ಕೂತ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ಸ್ಥಳವೇ ಅಲ್ಲ ಇದು. ಯಾಕೆ? ಮೋದದಿಂದ, ಆಮೋದದಿಂದ, ಪ್ರಮೋದದಿಂದ, ಸಂತೋಷದಿಂದ, ಮುದದಿಂದ ನಾನು ಕೂತು ತೂಗಬೇಕು. ಮುದ ಅಂದರೆ ಪ್ರಾರಂಭ. ಕಥೆ ಪ್ರಾರಂಭ ಆಗುವುದೇ ಇಲ್ಲಿಂದ. ಇದುವರೆಗೆ ಆದದ್ದೆಲ್ಲ ಇತಿಹಾಸ. ಮತ್ತೆ ಮರುಕಳಿಸಿತು. ದೇವತೆಗಳು ಸೋಲುವುದು, ರಾಕ್ಷಸರು ಹೋರಾಟ ಮಾಡುವುದು, ಇದರ ಇತಿಹಾಸ ಯಾವಾಗ ನಡೆಯುವಂತ. ಇನ್ನೂ ನಡೆದು ಸರಿತಾರೆ. ಇದುವರೆಗೆ ಆಗಿಲ್ಲ, ಇನ್ನು ಮುಂದೆ ಆಗಬೇಕು. ಅದಕ್ಕಾಗಿ ಸೊಣ್ಣದು ಈ ಆಲೆಯನ್ನು ಏರಿ ತೊಟ್ಟಿಲ ಅಲ್ಲಿ ಕುಳಿತು ಜೀಕುತ್ತಾ ಇದ್ರೆ ತನುಜರ ಹೃದಯವು ಕೂಡ ಜೀಕುತ್ತಾ ನನ್ನ ಬಳಿಗೆ ಬಂದು ವಿಲ ಒದ್ದಾಡಿ ಸಾಯುವ ಪರಿಸರ ನಿರ್ಮಾಣ ಮಾಡ್ತೇನೆ. ತಡೆ ಯಾಕೆ ಏರಿಕೊಳ್ತೇನೆ.
ಎಂತವರು ಚಂಡಮುಂಡರು ಹಣ್ಣುಗಳಿಗಳು ಎನ್ನುವಂತಹ ನಗಳತೆಗೆ ಪಾತ್ರರಾಗಿದ್ದೇವೆ. ನಮ್ಮದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಗೌರವದಂತ ಅರಣ್ಯವನ್ನು ಸೇರಿದೆವು. ಖಜಾನಾ ಕುರಿತಾಗಿ ಖಜಾನೆ ಮಾಡಿದೆವು. ಒಲಿದ ವಿಧಾತ 2 ವರ ಯಾವುದೆಲ್ಲ ವೇಗ ಬ್ರಹ್ಮಚರ್ಯ ಅಲ್ಲಿರುವ ಉರಗಾದಿಗಳನ್ನೆಲ್ಲ ಉಳಿದದ್ದು ಭೂಲೋಕ ಧರಣಿ ಬಾಲಕರ ದರ್ಭವನ್ನು ಮುರಿದಿದ್ದೇವೆ. ಆಮೇಲೆ ಸ್ವರ್ಗಲೋಕ, ಅಲ್ಲಿ ಶುಂಭ ಗುಡಿಸುವರ ಆಳ್ವಿಕೆ. ಯಾರೇ ಇರಲೇ ಬರಲಿ ಸಂಗ್ರಾಮಕ್ಕೆ ಎನ್ನುವ ಕರೆ ಬಂದದ್ದು. ಅಲ್ಲಿಗೆ ಬಂದ ನಾರದ ಮಾಡಿದ ಸಂಧಿ ಏರಿಸಿದ ವಿಷ್ಠರ. ಆಮೇಲೆ ಅವನ ಬಗ್ಗೆ ಯಾರೇನು ಹೇಳ್ತಾರೆ ಎನ್ನುವ ಹಾಗೆ ಹೊಗಳಿದವರ ಜೊತೆಗೆ ಜಾಗಳಿದವರ ಶಿರ ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ ಕಾಡಿಗೆ ಹೋಗುವ, ಸೊಕ್ಕಿದ ಕಾಡಮೃಗಗಳನ್ನು ಕೊಲ್ಲುವ, ರಕ್ತ ಮಾಂಸ ತಿಂಬ.